ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 6ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 9 ಸಮಮಿತಿ. ಹಿಂದಿನ ವಿಡಿಯೋದಲ್ಲಿ ನಾವು ಸಮಮಿತಿ ಅಧ್ಯಾಯದ ಪೇಜ್ ನಂಬರ್ 85ರಿಂದ 87ರವರೆಗಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 87ರಿಂದ ಪೇಜ್ ನಂಬರ್ 90ರವರೆಗಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪೇಜ್ ನಂಬರ್ 87ರ ಕೊನೆಯಲ್ಲಿ 2 ಪ್ರಶ್ನೆಗಳನ್ನು ಕೊಡಲಾಗಿದೆ. ಒಂದಕ್ಕಿಂತ ಹೆಚ್ಚು ಸಮಮಿತಿ ರೇಖೆಗಳನ್ನು ಹೊಂದಿರುವ ಚಿತ್ರಗಳು. ಇಲ್ಲಿ ಒಂದಕ್ಕಿಂತ ಹೆಚ್ಚು ಸಮಮಿತಿ ರೇಖೆಗಳನ್ನು ಹೊಂದಿರುವ ಚಿತ್ರಗಳ ಬಗ್ಗೆ ವಿವರಿಸಲಾಗಿದೆ. ಮೊದಲನೇ ಪ್ರಶ್ನೆ ನೋಡಿ, ಚೌಕವು ಒಂದೇ ಒಂದು ಸಮಮಿತಿ ರೇಖೆಯನ್ನು ಮಾತ್ರ ಹೊಂದಿದೆಯೇ? ಚೌಕದ ಬಗ್ಗೆ ಇಲ್ಲಿ ಕೇಳಲಾಗುತ್ತಿದೆ. ಚೌಕವು ಒಂದೇ ಒಂದು ಸಮಮಿತಿ ರೇಖೆಯನ್ನು ಹೊಂದಿದೆಯೇ ಎಂದು ಕೇಳುತ್ತಿದ್ದಾರೆ. ಇಲ್ಲಿ ಚೌಕವು ಒಂದೇ ಸಮಮಿತಿ ರೇಖೆಯನ್ನು ಹೊಂದಿಲ್ಲ. ಚೌಕವು 4 ಸಮಮಿತಿ ರೇಖೆಗಳನ್ನು ಹೊಂದಿದೆ. ಎರಡನೇ ಪ್ರಶ್ನೆ ನೋಡಿ, ಒಂದು ಚೌಕಾಕಾರದ ಹಾಳೆಯನ್ನು ತೆಗೆದುಕೊಳ್ಳಿ, ಅದನ್ನು ಮಡಚುವುದರ ಮೂಲಕ ಅದರ ಎಲ್ಲ ಸಮಮಿತಿ ರೇಖೆಗಳನ್ನು ಕಂಡುಹಿಡಿಯಿರಿ ಎಂದು ಹೇಳುತ್ತಿದ್ದಾರೆ. ಇಲ್ಲಿ ಕಾಗದದ ಚಿತ್ರವನ್ನು ಕೊಟ್ಟಿದ್ದಾರೆ. ಕಾಗದದ ಚಿತ್ರವನ್ನು ನೋಡಿ, ಪೇಜ್ ನಂಬರ್ 88ರಲ್ಲಿದೆ. ಕಾಗದದ ಚಿತ್ರ ಮೊದಲನೆಯದಾಗಿ ಚೌಕಾಕಾರದ ಒಂದು ಕಾಗದದ ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಎರಡನೆಯದಾಗಿ ಮಡಿಕೆ 1 ಎಂದು ಕೊಡಲಾಗಿದೆ. ಗಮನಿಸಿ, ಮಡಿಕೆ 1 ಎಂದರೆ ನೀವು ಕಾಗದದ ಚೌಕಾಕಾರದ ಚಿತ್ರವನ್ನು ಮಧ್ಯದಲ್ಲಿ ಲಂಬವಾಗಿ ಮಡಚಿದಾಗ ಬಂದಿರುವಂತಹ ಮಡಿಕೆಯಾಗಿದೆ. ನೀವು ನೋಡಬಹುದು, ವಿವಿಧ ಸಮಮಿತಿ ರೇಖೆಗಳನ್ನು ನೀಡುವ ವಿವಿಧ ಮಡಿಕೆಗಳು ಹೀಗಿವೆ ಎಂದು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಹಾಳೆಯನ್ನು ಲಂಬವಾಗಿ ಅರ್ಧಕ್ಕೆ ಮಡಿಚಿ, ಮಡಿಕೆ 1 ನೀವು ಗಮನಿಸಬಹುದು. ಇಲ್ಲಿ ಹಾಳೆಯನ್ನ ಲಂಬವಾಗಿ ಅರ್ಧಕ್ಕೆ ಮಡಚಿ ಅದೇ ಕಾಗದವನ್ನು ಮಡಿಕೆ 1ರಂತೆ ತಯಾರಿಸಿದ್ದಾರೆ. ನಂತರ ಅದೇ ಕಾಗದವನ್ನು ಮಡಿಕೆ 2ರಲ್ಲಿ ತೋರಿಸಿರುವಂತೆ ಪುನಃ ಅಡ್ಡಲಾಗಿ ಮಡಚಿ ಇಲ್ಲಿ ಮಡಿಕೆ 2 ಎಂದು ತೋರಿಸಿದ್ದಾರೆ. ನೀವು ಮಡಿಕೆ 1 ಮತ್ತು ಮಡಿಕೆ 2 ಗಮನಿಸಿ. ಮಧ್ಯದಲ್ಲಿ ಲಂಬವಾಗಿ ಮಡಚಿದಾಗ ಮಡಿಕೆ 1 ಬಂದಿದೆ, ಅಡ್ಡವಾಗಿ ಮಡಚಿದಾಗ ಮಡಿಕೆ 2 ಬಂದಿದೆ. ನೀವು ಗಮನಿಸಬಹುದು, ಮಡಿಕೆ 1 ಮತ್ತು ಮಡಿಕೆ 2 ಇವು ಒಂದಕ್ಕೊಂದು ಸಮನಾಗಿ ಅಂಟಿಕೊಂಡಿವೆ. ಆದ್ದರಿಂದ ಇಲ್ಲಿ ಕೊಟ್ಟಿರುವಂತಹ ಅಥವಾ ತೋರಿಸಿರುವಂತಹ ಮಧ್ಯಕ್ಕೆ ಮಡಚಿರುವಂತಹ ರೇಖೆ ಸಮಮಿತಿ ರೇಖೆಯಾಗುತ್ತದೆ. ಮಡಿಕೆ 1ರಲ್ಲಿ ನೀವು ಮಧ್ಯದಲ್ಲಿ ಒಂದು ಸಮಮಿತಿ ರೇಖೆಯನ್ನು ನೋಡಬಹುದು. ಮಡಿಕೆ 2ರಲ್ಲೂ ಕೂಡ ಒಂದು ಅಡ್ಡಲಾಗಿ ಒಂದು ಸಮಮಿತಿ ರೇಖೆಯನ್ನು ನೋಡಬಹುದಾಗಿದೆ. ಈಗ ಮಡಿಕೆ 3 ಮತ್ತು ಮಡಿಕೆ 4 ಗಮನಿಸಿ. ಮಡಿಕೆ 3 ಮತ್ತು ಮಡಿಕೆ 4ರಲ್ಲಿ ಕಾಗದವನ್ನು ಕರ್ಣಗಳ ಬದಿಯಿಂದ ಮಡಿಚಲಾಗಿದೆ. ಮಡಿಕೆ 3 ಒಂದು ಕರ್ಣ ಮತ್ತು ಮಡಿಕೆ 4ರಲ್ಲಿ ಒಂದು ಕರ್ಣದಂತೆ ಮಡಚಿ ತ್ರಿಕೋನಾಕಾರವನ್ನು ಮಾಡಿದ್ದಾರೆ. ನೀವು ಮಡಿಕೆ 4ರ ಪಕ್ಕದ ಚಿತ್ರವನ್ನು ಗಮನಿಸಿ. ಇಲ್ಲಿ ಮಡಿಕೆ 1, ಮಡಿಕೆ 2, ಮಡಿಕೆ 3 ಮತ್ತು ಮಡಿಕೆ 4 ಮಡಚಿದಾಗ ಕಾಗದದಲ್ಲಿ ಉಂಟಾದಂತಹ ಸಾಲುಗಳನ್ನು ನೀವು ನೋಡಬಹುದಾಗಿದೆ, ಅಥವಾ ಇವೆ ಇಲ್ಲಿ ಸಮಮಿತಿ ರೇಖೆಗಳಾಗಿದ್ದಾವೆ. ಆದ್ದರಿಂದ ನೀವು ಚೌಕದಲ್ಲಿ ಗಮನಿಸಬಹುದು, 4 ಸಮಮಿತಿ ರೇಖೆಗಳಿವೆ. ಚೌಕವು 4 ಸಮಮಿತಿ ರೇಖೆಗಳನ್ನು ಹೊಂದಿದೆ ಎಂದು ನಾವು ಈ ಚಿತ್ರಗಳಿಂದ ಕಲಿತುಕೊಳ್ಳಬಹುದಾಗಿದೆ. ಇಲ್ಲಿ ನಂತರದಲ್ಲಿ ಲಂಬ ಮಡಿಕೆ, ಅಡ್ಡ ಮಡಿಕೆ ಈ ರೀತಿಯ ವಿವರಣೆಯನ್ನು ಕೊಟ್ಟಿದ್ದಾರೆ. ಈಗ ಮುಂದಿನ ಪ್ರಶ್ನೆ ನೋಡಿ, ಚೌಕದ 2 ಅರ್ಧಗಳು ಐಕ್ಯವಾಗುವಂತೆ ಇನ್ಯಾವುದಾದರೂ ವಿಧಾನದಲ್ಲಿ ಅದನ್ನು ಮಡಚಬಹುದೇ? ಚೌಕಾಕೃತಿಯು ಎಷ್ಟು ಸಮಮಿತಿ ರೇಖೆಗಳನ್ನು ಹೊಂದಿದೆ ಎಂದು ಕೇಳುತ್ತಿದ್ದಾರೆ. ಉತ್ತರ ನೋಡೋಣ. ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸಿ, ಚೌಕವನ್ನು ನಾವು 2 ಅರ್ಧಗಳನ್ನು ಮಾಡುವಂತೆ 1, 2, 3, 4 ವಿಧಾನಗಳಲ್ಲಿ ಮಡಚಬಹುದಾಗಿದೆ. ಚೌಕಾಕೃತಿಯು ಎಷ್ಟು ಸಮಮಿತಿ ರೇಖೆಗಳನ್ನು ಹೊಂದಿದೆ ಎಂದು ಕೇಳಿದ್ದಾರೆ. ಚೌಕಾಕೃತಿಯು 4 ಸಮಮಿತಿ ರೇಖೆಗಳನ್ನು ಹೊಂದಿದೆ ಎಂದು ಬರೆದುಕೊಳ್ಳಿ. ಮುಂದಿನ ಪ್ರಶ್ನೆ ಮತ್ತು ಇಲ್ಲಿ ಉತ್ತರಗಳನ್ನು ಬರೆಯೋಣ. ಹೀಗೆ ಆಕೃತಿಗಳು ಅನೇಕ ಸಮಮಿತಿ ರೇಖೆಗಳನ್ನು ಹೊಂದಿರಬಹುದು. ಮುಂದಿನ ಆಕೃತಿಗಳು ಅನೇಕ ಸಮಮಿತಿ ರೇಖೆಗಳನ್ನು ಹೊಂದಿವೆ, ಅವೆಲ್ಲವನ್ನು ನೀವು ಕಂಡುಹಿಡಿಯಬಲ್ಲಿರಾ ಎಂದು ಕೇಳಿದ್ದಾರೆ. ಈಗ ನಾವು ಇಲ್ಲಿ ಕೊಟ್ಟಿರುವಂತಹ ಆಕೃತಿಗಳಿಗೆ ಸಮಮಿತಿ ರೇಖೆಗಳನ್ನು ಎಳೆಯೋಣ.
ಈಗ ಮೊದಲನೇ ಚಿತ್ರದಲ್ಲಿ ನಾವು ಸಮಮಿತಿ ರೇಖೆಯನ್ನು ಎಳೆದಿದ್ದೇವೆ, ನೋಡಿಕೊಳ್ಳಿ. ಸಮಮಿತಿ ರೇಖೆಯನ್ನು 1, 2, 3, 4, 5 ಮತ್ತು 6 ಭಾಗಗಳನ್ನಾಗಿ ಮಾಡಿದ್ದೇವೆ. ಅಂದರೆ ಇಲ್ಲಿ ಪ್ರತಿಯೊಂದು ಗೆರೆಯೂ ಕೂಡ ಒಂದೊಂದು ಸಮಮಿತಿ ರೇಖೆಯಾಗಿದೆ. ನೀವು ಈ ಸಮಮಿತಿ ರೇಖೆಯ ಮಾದರಿಯಂತೆ ಈ ಚಿತ್ರವನ್ನು ಮಡಚಿದಾಗ ಅದು ಒಂದಕ್ಕೊಂದರಂತೆ ಸಮನಾಗಿ ಮಡಿಸುತ್ತದೆ ಮತ್ತು ಎಲ್ಲ ಅಂಚುಗಳು ಕೂಡ ಒಂದರ ಮೇಲೊಂದರಂತೆ ಸರಿಯಾಗಿ ಅಂಟಿಕೊಳ್ಳುತ್ತವೆ. ಈ ರೀತಿಯಾಗಿ ನೀವು ಮೊದಲನೇ ಚಿತ್ರಕ್ಕೆ ಸಮಮಿತಿ ರೇಖೆಗಳನ್ನು ರಚಿಸಿಕೊಳ್ಳಿ. 1, 2, 3, 4, 5 ಮತ್ತು 6 ಸಮಮಿತಿ ರೇಖೆಗಳನ್ನು ನೀವು ಇಲ್ಲಿ ನೋಡಬಹುದಾಗಿದೆ. ಚಿತ್ರದ ಕೆಳಬದಿಯಲ್ಲಿ 6 ಸಮಮಿತಿ ರೇಖೆಗಳನ್ನು ಹೊಂದಿದೆ ಎಂದು ಬರೆಯಬೇಕು. ಎರಡನೇ ಚಿತ್ರ ಹೂವಿನ ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಈ ಆಕೃತಿಯನ್ನು ಈಗ ವಿಭಾಗಿಸೋಣ. ಇಲ್ಲೂ ಕೂಡ 1, 2, 3, 4, 5 ಮತ್ತು 6 ಬದಿಯಲ್ಲಿ ನಾವು ಸಮಮಿತಿ ರೇಖೆಗಳನ್ನು ಎಳೆಯಬಹುದಾಗಿದೆ. ಇಲ್ಲೂ ಕೂಡ ಪ್ರತಿಯೊಂದು ಸಮಮಿತಿ ರೇಖೆಯು ಕೂಡ ಚಿತ್ರವನ್ನು ಸಮನಾಗಿ ಅರ್ಧಿಸುತ್ತದೆ. ಈ ಚಿತ್ರಕ್ಕೂ ಕೂಡ ಕೆಳಗಡೆ ಈ ಚಿತ್ರವು 6 ಸಮಮಿತಿ ರೇಖೆಗಳನ್ನು ಹೊಂದಿದೆ ಎಂದು ಬರೆದುಕೊಳ್ಳಿ. ಈಗ ಮೂರನೇ ಚಿತ್ರವನ್ನು ಗಮನಿಸಿ. ಮೂರನೇ ಚಿತ್ರವನ್ನು ನಾವು 4 ಭಾಗಗಳನ್ನಾಗಿ ವಿಭಾಗಿಸಿದ್ದೇವೆ. ಇಲ್ಲಿ ಇದಕ್ಕೂ ಹೆಚ್ಚಿನದಾಗಿ ಸಮಮಿತಿ ರೇಖೆಗಳನ್ನು ಎಳೆಯಲು ಸಾಧ್ಯವಿಲ್ಲ. ಇಲ್ಲೂ ಕೂಡ 1, 2, 3 ಮತ್ತು 4 ಸಮಮಿತಿ ರೇಖೆಗಳನ್ನು ಎಳೆದುಕೊಳ್ಳಿ. ಇಲ್ಲೂ ಕೂಡ ಈ ಸಮಮಿತಿ ರೇಖೆಯಂತೆ ನಾವು ಚಿತ್ರವನ್ನು ಮಡಚಿದಾಗ ಪ್ರತಿಯೊಂದು ಕೂಡ ಸಮನಾಗಿ ಅರ್ಧಿಸುತ್ತದೆ. ಕೊನೆಯ ಚಿತ್ರದ ಕೆಳಗೆ ಈ ಚಿತ್ರವು 4 ಸಮಮಿತಿ ರೇಖೆಗಳನ್ನು ಹೊಂದಿದೆ ಎಂದು ಬರೆಯಬೇಕು. ಮುಂದಿನ ಪ್ರಶ್ನೆ ನೋಡಿ. ಚೌಕದ ಕರ್ಣವೂ ಸಹ ಒಂದು ಸಮಮಿತಿ ರೇಖೆ ಎಂಬುದನ್ನು ನಾವು ಗಮನಿಸಿದೆವು. ಈಗ ಚೌಕವಲ್ಲದ ಒಂದು ಆಯತವನ್ನು ತೆಗೆದುಕೊಳ್ಳೋಣ. ಅದರ ಕರ್ಣವು ಸಮಮಿತಿ ರೇಖೆಯಾಗಿದೆಯೇ ಎಂದು ಕೇಳುತ್ತಿದ್ದಾರೆ. ಮೊದಲು ಆಯತವನ್ನು ಗಮನಿಸಿ, ಈ ಪ್ರಶ್ನೆಗೆ ಉತ್ತರಿಸಿ. ನಂತರ ಆಯತಾಕಾರದ ಒಂದು ಹಾಳೆಯನ್ನು ತೆಗೆದುಕೊಳ್ಳಿ ಮತ್ತು ಅದನ್ನು ಕರ್ಣದ ಉದ್ದಕ್ಕೂ ಮಡಚಿ ಮತ್ತು ಉಂಟಾಗುವ 2 ಭಾಗಗಳು ಐಕ್ಯವಾಗುತ್ತವೆಯೇ ಎಂಬುದನ್ನು ಪರೀಕ್ಷಿಸಿ ಎಂದು ಇಲ್ಲಿ ಕೇಳುತ್ತಿದ್ದಾರೆ. ಮೊದಲನೆಯದಾಗಿ ನಾವು ಇಲ್ಲಿ ಈ ಆಯತದ ಚಿತ್ರವನ್ನು ಗಮನಿಸೋಣ. ಈಗ ಈ ಆಯತದ ಚಿತ್ರವನ್ನು ನಾವು ಕರ್ಣದ ಉದ್ದಕ್ಕೂ ಮಡಚಬೇಕು. ಇಲ್ಲಿ ಚಿತ್ರವನ್ನು ತೋರಿಸಲಾಗಿದೆ, ನೋಡಿಕೊಳ್ಳಿ. ಆಯತವನ್ನು ನಾವು ಕರ್ಣದ ಉದ್ದಕ್ಕೂ ಮಡಚಿದಾಗ ಮೊದಲನೇ ಚಿತ್ರದಲ್ಲಿ ಇಲ್ಲಿ ಆಯತದ ಚಿತ್ರವನ್ನು ಕೊಟ್ಟು ಮಧ್ಯದಲ್ಲಿ ಒಂದು ಕರ್ಣವನ್ನು ಗುರುತಿಸಿ ಸಮಮಿತಿ ರೇಖೆಯನ್ನು ಗುರುತಿಸಿದ್ದೇವೆ. ಎರಡನೇ ಚಿತ್ರವನ್ನು ನೀವು ನೋಡಬಹುದು. ಎರಡನೇ ಚಿತ್ರ ಕರ್ಣದ ಉದ್ದಕ್ಕೂ ಆಯತವನ್ನು ಮಡಚಿದಾಗ ಉಂಟಾಗಿರುವಂತಹ ಚಿತ್ರವಾಗಿದೆ. ಇಲ್ಲಿ ನೀವು ಈ ರೀತಿಯ ಆಕೃತಿಯನ್ನು ಪಡೆಯುತ್ತೀರಿ. ಇದನ್ನು ಫೇರ್ಬುಕ್ನಲ್ಲಿ ಬಿಡಿಸಿಕೊಳ್ಳಿ. ಆದ್ದರಿಂದ ಆಯತದ 2 ಭಾಗಗಳು ಐಕ್ಯವಾಗುವುದಿಲ್ಲ ಎಂದು ನೀವು ಬರೆಯಬೇಕು. ಪ್ರತಿಫಲನ. ಇದುವರೆಗೂ ನಾವು ಒಂದು ಆಕೃತಿಯನ್ನು ಸಮಮಿತಿ ರೇಖೆಯ ಉದ್ದಕ್ಕೂ ಮಡಚಿದಾಗ ಉಂಟಾಗುವ 2 ಭಾಗಗಳು ಸಂಪೂರ್ಣವಾಗಿ ಐಕ್ಯವಾಗುತ್ತವೆ ಎಂಬುದನ್ನು ನೋಡಿದ್ದೇವೆ. ಸಮಮಿತಿ ರೇಖೆಯ ಒಂದು ಪಾರ್ಶ್ವದಲ್ಲಿರುವ ಚಿತ್ರವು ಆ ರೇಖೆಯಿಂದ ಸಮಮಿತಿ ರೇಖೆಯ ಮತ್ತೊಂದು ಪಾರ್ಶ್ವಕ್ಕೆ ಪ್ರತಿಫಲನ ಹೊಂದಿದೆ. ಹಾಗೆಯೇ ಸಮಮಿತಿ ರೇಖೆಯ ಮತ್ತೊಂದು ಪಾರ್ಶ್ವದಲ್ಲಿರುವ ಚಿತ್ರವು ಮೊದಲ ಪಾರ್ಶ್ವಕ್ಕೆ ಪ್ರತಿಫಲನ ಹೊಂದಿದೆ. ಚಿತ್ರದ ಮೇಲೆ ಕೆಲವು ಬಿಂದುಗಳನ್ನು ಗುರುತಿಸುವುದರ ಮೂಲಕ ಇದನ್ನು ಅರ್ಥ ಮಾಡಿಕೊಳ್ಳೋಣ. ಇಲ್ಲಿ ಒಂದು ಚೌಕದ ಚಿತ್ರವನ್ನು ತೋರಿಸಿದ್ದಾರೆ. ಚಿತ್ರದಲ್ಲಿ ಚೌಕದ ಮೂಲೆಗಳನ್ನು ABCD ಎಂದು ಹೆಸರಿಸಲಾಗಿದೆ. ಮೊದಲು ಲಂಬ ಸಮಮಿತಿ ರೇಖೆಯನ್ನು ಪರಿಗಣಿಸೋಣ. ಈ ರೇಖೆಯ ಉದ್ದಕ್ಕೂ ಚೌಕವನ್ನು ಪ್ರತಿಫಲಿಸಿದಾಗ ಬಲಭಾಗದಲ್ಲಿರುವ B ಮತ್ತು C ಬಿಂದುಗಳು ಎಡಭಾಗದಲ್ಲಿರುವ A ಮತ್ತು D ಬಿಂದುಗಳ ಸ್ಥಾನವನ್ನು ಆಕ್ರಮಿಸುತ್ತದೆ. A ಮತ್ತು D ಬಿಂದುಗಳು ಏನಾಗುತ್ತವೆ? ಈ ರೀತಿಯಾಗಿ ಇಲ್ಲಿ ಕೇಳುತ್ತಿದ್ದಾರೆ. ನಾವು ಚೌಕವನ್ನು ಗಮನಿಸೋಣ. A, B, C ಮತ್ತು D ಎಂದು ಇಲ್ಲಿ ಒಂದು ಚೌಕವನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೇಲೆ ಹೇಳಿರುವಂತೆ ABCD ಇವು 4 ಅಂಚುಗಳಾಗಿದ್ದಾವೆ ಅಥವಾ 4 ಬಿಂದುಗಳು ಎಂದು ನಾವು ತೆಗೆದುಕೊಳ್ಳಬಹುದು. ಇಲ್ಲಿ ಕರ್ಣದ ಉದ್ದಕ್ಕೂ ಪ್ರತಿಫಲಿಸಿದಾಗ ಅಥವಾ ನಾವು ಸಮಮಿತಿ ರೇಖೆಯನ್ನು ಮಧ್ಯದಲ್ಲಿ ಎಳೆದಾಗ A ಬಿಂದುವು B ಬಿಂದುವಿನೊಂದಿಗೆ ಐಕ್ಯವಾಗುತ್ತದೆ ಮತ್ತು C ಬಿಂದುವು D ಬಿಂದುವಿನೊಂದಿಗೆ ಐಕ್ಯವಾಗುತ್ತದೆ. ಇದನ್ನು ಪ್ರತಿಫಲನ ಎಂದು ನಾವು ಕರೆಯಬಹುದು. ಮುಂದಿನ ಪ್ರಶ್ನೆ ನೋಡಿ. A ಇಂದ C ಗೆ ಕರ್ಣದ ಉದ್ದಕ್ಕೂ ಪ್ರತಿಫಲಿಸಿದರೆ ಏನಾಗುತ್ತದೆ? ABC
ಮತ್ತು ಡಿ ಬಿಂದುಗಳು ಎಲ್ಲಿಗೆ ಹೋಗುತ್ತವೆ? ಅಡ್ಡ ಸಮಮಿತಿ ರೇಖೆಯ ಉದ್ದಕ್ಕೂ ಪ್ರತಿಫಲಿಸಿದರೆ ಏನಾಗುತ್ತದೆ ಎಂದು ಕೇಳುತ್ತಿದ್ದಾರೆ. ಈಗ ನೀವು ಚೌಕದಲ್ಲಿ ಎ ಮತ್ತು ಸಿ ಬಿಂದುವನ್ನು ನೋಡಿ. ಎ ಬಿಂದು ಮತ್ತು ಸಿ ಬಿಂದುವನ್ನು ನಾವು ಜೋಡಿಸಬೇಕು ಅಥವಾ ಕರ್ಣದ ಉದ್ದಕ್ಕೂ ನಾವು ಈ ಚೌಕವನ್ನು ಮಡಚಿದಾಗ ಯಾವ ರೀತಿಯ ಚಿತ್ರವಾಗುತ್ತದೆ ಎಂದು ನೋಡೋಣ. ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸಬಹುದು, ಎ ಇಂದ ಸಿ ಕರ್ಣದ ಉದ್ದಕ್ಕೂ ಪ್ರತಿಫಲಿಸಿದಾಗ ABCD ಬಿಂದುಗಳು ಈ ರೀತಿಯಾಗಿ ಕಾಣಿಸುತ್ತವೆ. ಒಂದು ಚಿತ್ರವು ಸಮಮಿತಿ ರೇಖೆ ಅಥವಾ ರೇಖೆಗಳನ್ನು ಹೊಂದಿದ್ದರೆ ಅದು ಪ್ರತಿಫಲನ ಸಮಮಿತಿಯನ್ನು ಹೊಂದಿರುತ್ತದೆ ಎಂದು ಹೇಳಲಾಗುತ್ತದೆ ಎಂದು ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ ನೋಡೋಣ. ಸಮಮಿತಿ ರೇಖೆಗಳನ್ನು ಹೊಂದಿರುವ ಆಕೃತಿಗಳನ್ನು ರೂಪಿಸುವುದು. ಸಮಮಿತಿ ರೇಖೆಯನ್ನು ಹೊಂದಿರುವಂತಹ ಆಕೃತಿಗಳನ್ನು ರೂಪಿಸುವುದನ್ನು ಇಲ್ಲಿ ಕೊಡಲಾಗಿದೆ. ಇದುವರೆಗೆ ನಾವು ಸಮಮಿತಿ ಮತ್ತು ಅಸಮಮಿತಿ ಆಕೃತಿಗಳನ್ನು ಗಮನಿಸಿದ್ದೇವೆ. ಸಮಮಿತಿ ಆಕೃತಿಗಳನ್ನು ಹೇಗೆ ರೂಪಿಸಬಹುದು ಇದನ್ನು ಪರಿಶೋಧಿಸೋಣ. ಇಲ್ಲಿ ಸಮಮಿತಿ ಆಕೃತಿಗಳನ್ನು ಹೇಗೆ ರೂಪಿಸಬಹುದು ಎಂದು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ನೋಡೋಣ. ಮೊದಲನೆಯದಾಗಿ ಶಾಯಿ ಕಲೆಗಳು. ಇಲ್ಲಿ ನೀವು ನೋಡಬಹುದು, ಇದನ್ನು ನೀವು 5ನೇ ತರಗತಿಯಲ್ಲಿ ಮಾಡಿ ಖುಷಿಪಟ್ಟಿದ್ದೀರಿ ಎಂದು ಹೇಳುತ್ತಿದ್ದಾರೆ. ಇಲ್ಲಿ ಹೇಳುತ್ತಿರುವಂತೆ ನಾವು ಏನು ಮಾಡಬೇಕೆಂದರೆ ಒಂದು ಕಾಗದದ ಹಾಳೆಯನ್ನು ತೆಗೆದುಕೊಳ್ಳಬೇಕು. ಕಾಗದದ ಹಾಳೆಯನ್ನು ತೆಗೆದುಕೊಂಡು ಅದನ್ನು ಅರ್ಧಕ್ಕೆ ಮಡಿಚಬೇಕಾಗಿದೆ. ಅರ್ಧಕ್ಕೆ ಮಡಚಿ ನಂತರ ಆ ಕಾಗದದ ಹಾಳೆಯನ್ನು ತೆರೆದು ಆ ಕಾಗದದ ಒಂದು ಭಾಗದ ಮೇಲೆ ಕೆಲವು ಹನಿ ಶಾಯಿಗಳನ್ನು ಅಥವಾ ಯಾವುದಾದರೂ ಬಣ್ಣವನ್ನು ಚೆಲ್ಲಬೇಕು. ಚೆಲ್ಲಿ ನಂತರದಲ್ಲಿ ನಾವು ಆ 2 ಹಾಳೆಗಳ ಭಾಗಗಳನ್ನು ಮಡಚಿ ನಾವು ಆ ಬಣ್ಣವು 2 ಹಾಳೆಗೆ ತಾಕುವಂತೆ ಮಾಡಬೇಕು ಮತ್ತು 2 ಹಾಳೆಗಳಿಗೂ ಬಣ್ಣ ತಾಗಿದ ನಂತರ ನಾವು ಆ ಕಾಗದವನ್ನು ಬೇರ್ಪಡಿಸಿದಾಗ ಅಥವಾ ಆ ಅರ್ಧ ಮಡಚಿದ ಕಾಗದವನ್ನು ನಾವು ತೆರೆದು ನೋಡಿದಾಗ 2 ಬದಿಯಲ್ಲಿ ಸಮನಾಗಿ ಬಣ್ಣ ಹಚ್ಚಿರುವಂತಹ ಹಾಳೆಗಳನ್ನು ನೋಡಬಹುದು. ಇವು ಕೂಡ ಒಂದು ಸಮಮಿತಿ ಆಕೃತಿಗಳಾಗಿರುತ್ತವೆ. ಮುಂದಿನ ಉದಾಹರಣೆ ನೋಡೋಣ. ಮುಂದಿನ ಉದಾಹರಣೆಯಲ್ಲಿ ಕಾಗದವನ್ನು ಮಡಚುವುದು ಮತ್ತು ಕತ್ತರಿಸುವುದು ಎಂದು ಹೇಳಿದ್ದಾರೆ. ಇಲ್ಲಿ ನೀವು ಚಿತ್ರವನ್ನು ಗಮನಿಸಬಹುದು. ಒಂದು ಹಾಳೆಯನ್ನು ತೆಗೆದುಕೊಂಡು ಅದನ್ನು ಸಮನಾಗಿ ಅರ್ಧಕ್ಕೆ ಮಡಚಿರಿ. ಮಡಚಿದ ನಂತರ ಕತ್ತರಿಯಿಂದ ಯಾವುದಾದರೂ ಒಂದು ರೀತಿಯ ಆಕೃತಿಯನ್ನು ರಚಿಸಿ. ಅಂದರೆ ಮಡಚಿದ ಭಾಗದಲ್ಲಿ ನೀವು ಆಕೃತಿಯನ್ನು ರಚಿಸಬೇಕು. ನಂತರ ಆ ಆಕೃತಿಯನ್ನು ಕತ್ತರಿಸಿದಾಗ ನೀವು ಒಂದೇ ರೀತಿಯ 2 ಆಕೃತಿಗಳನ್ನು ಪಡೆಯುತ್ತೀರಿ. ಈ ಆಕೃತಿಗಳು ಕೂಡ ಸಮಮಿತಿ ಆಕೃತಿಗಳಾಗಿರುತ್ತವೆ. ಮಧ್ಯದಲ್ಲಿ ನೀವು ನೋಡಬಹುದಾದಂತಹ ಗೆರೆ ಅಥವಾ ಹಾಳೆಯಲ್ಲಿ ನೀವು ಅರ್ಧಕ್ಕೆ ಮಡಚಿದಾಗ ಕಾಣುವಂತಹ ಗೆರೆ ಸಮಮಿತಿ ರೇಖೆಯಾಗಿರುತ್ತದೆ. ಇಲ್ಲಿ ನೀವು ಇನ್ನೊಂದನ್ನು ನೋಡಬಹುದು. ಈ ಆಕೃತಿಯಲ್ಲಿ ಸಮಮಿತಿ ರೇಖೆಗಳನ್ನು ಕಾಣುವಿರಾ? ಅದು ಯಾವುದು ಎಂದು ಕೇಳುತ್ತಿದ್ದಾರೆ. ಇಲ್ಲಿ ನೀಲಿ ಬಣ್ಣದ ಆಕೃತಿಗಳನ್ನು ಗಮನಿಸಿ. ಈ ಆಕೃತಿಗಳಲ್ಲೂ ಕೂಡ ನಾವು ಸಮಮಿತಿ ರೇಖೆಗಳನ್ನು ನೋಡಬಹುದು. ಕಾಗದವನ್ನು ಮಡಚುವುದು ಮತ್ತು ಕತ್ತರಿಸುವುದರ ಮೂಲಕ ವಿಭಿನ್ನ ಸಮಮಿತಿ ಆಕೃತಿಗಳನ್ನು ಮಾಡಿ. ಸಮಮಿತಿ ಆಕೃತಿಗಳನ್ನು ಪಡೆಯಲು ಕಾಗದವನ್ನು ಮಡಚುವ ಮತ್ತು ಕತ್ತರಿಸುವ ಇನ್ನೂ ಹಲವಾರು ವಿಧಾನಗಳಿವೆ ಎಂದು ಹೇಳುತ್ತಿದ್ದಾರೆ. ತೆಳುವಾದ ಆಯತಾಕಾರದ ಬಣ್ಣದ ಕಾಗದವನ್ನು ಉಪಯೋಗಿಸಿ ಅದನ್ನು ಹಲವಾರು ಬಾರಿ ಮಡಚಿ ಮತ್ತು ಇಲ್ಲಿ ತೋರಿಸಿರುವಂತೆ ಕೆಲವು ಸಂಕೀರ್ಣ ವಿನ್ಯಾಸಗಳನ್ನು ಸೃಜಿಸಿ. ಪುನರಾವರ್ತಿತವಾಗಿರುವ ವಿನ್ಯಾಸದಲ್ಲಿ ಸಮಮಿತಿ ರೇಖೆಗಳನ್ನು ಗುರುತಿಸಿ. ಇಂತಹ ಕತ್ತರಿಸಿದ ಅಲಂಕಾರಿಕ ಕಾಗದ ವಿನ್ಯಾಸಗಳನ್ನು ಹಬ್ಬದ ಸಂದರ್ಭಗಳಲ್ಲಿ ಉಪಯೋಗಿಸಿ ಎಂದು ಹೇಳುತ್ತಿದ್ದಾರೆ. ಇಲ್ಲಿ ನಾವು ಸಮಮಿತಿ ರೇಖೆಯನ್ನು ಎಳೆದಿದ್ದೇವೆ, ನೀವು ನೋಡಬಹುದು. ಚಿತ್ರದಲ್ಲಿ ತೋರಿಸಿರುವಂತೆ ನೀವು ಸಮಮಿತಿ ರೇಖೆಗಳನ್ನು ಎಳೆದುಕೊಳ್ಳಿ. ನಂತರ ಕೊನೆಯದಾಗಿ ಒಂದು ಸಾಲನ್ನು ಬರೆಯಬೇಕು. ಹೌದು, 2 ಸಮಮಿತಿ ರೇಖೆಗಳನ್ನು ಕಾಣುತ್ತೇವೆ. ಇಲ್ಲಿ ಈ ಆಕೃತಿಯಲ್ಲಿ ಸಮಮಿತಿ ರೇಖೆಯನ್ನು ಕಾಣುವಿರಾ? ಅದು ಯಾವುದು ಎಂದು ಕೇಳಿದ್ದಾರೆ. ಈ ಪ್ರಶ್ನೆಯ ಕೆಳಗೆ ಹೌದು 2 ಸಮಮಿತಿ ರೇಖೆಗಳನ್ನು ಕಾಣುತ್ತೇವೆ ಎಂದು ಬರೆದುಕೊಂಡು ನಂತರ ಚಿತ್ರದಲ್ಲಿ ಸಮಮಿತಿ ರೇಖೆಗಳನ್ನು ತೋರಿಸಿ. ಈ ವಿಡಿಯೋದಲ್ಲಿ ನಾವು ಸಮಮಿತಿ ಅಧ್ಯಾಯದ ಪೇಜ್ ನಂಬರ್ 87ರಿಂದ ಪೇಜ್ ನಂಬರ್ 90ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಇನ್ನುಳಿದ ಪ್ರಶ್ನೆಗಳಿಗೆ ಉತ್ತರಿಸೋಣ.